ಇವತ್ತ ನಾವ್ ಇರುವುದು ಈ ಏರಿಯಾ ಒಳಗ ನಾಗರಾವ್ ಬಂದಿತ್ ನೋಡ್ರಿಪ್ಪ. ನಮ್ ದೋಸ್ತನ್ ಮನ್ಯಾಗ ದೆವ್ವ ಬಂದಿತ್ತು, ಹೆಂಗ್ ಬಿಡ್ಸಿದ ಅಂತ ನೋಡ್ರಿ. ಜೈ ಶ್ರೀರಾಮ್ ಎಲ್ಲರಿಗೂ. ದೀಪಾವಳಿ ಹಬ್ಬಕ್ಕ ಹೊಸ ಸಾಮಾನ್ ತಗೊಳಿಲ್ಲ ಅಂದ್ರೆ ಹೆಂಗ್ರಿ, ಅದಕ್ಕ ನಮ್ ದೋಸ್ತ ಸ್ಕೂಟಿ ತಗೊಳತ್ತಿದ್ದ, ಹಂಗೆ ಹೆಲ್ಮೆಟ್ ಅನ್ಬಾಕ್ಸಿಂಗ್ ನಾನೇ ಮಾಡ್ದೆ ನೋಡ್ರಿ. ಮನಿ ಹೋಗೋ ಟೈಮಿಗೆ ನಮ್ ದೋಸ್ತಂದು ಕಾಲ್ ಬಂತು, ಇನ್ನೊಬ್ಬ ದೋಸ್ತ ಹುಚ್ಚರಂಗ್ ಮಾಡತನಂತ. ಇವನ್ ಮನ್ಯಾಗ ಏನೋ ಬಂದಿತ್ರಿ. ನಮ್ಮೊಬ್ರು ಜಾಡು ಮುತ್ಯಾರಿದ್ರು, ಅವ್ರು ಲಿಂಬಿಕಾಯಿ ಇಳಿಸಂತ ಹೇಳಿದ್ರು. ಅದರ ಸಲಗಿ ಲಿಂಬಿಕೆ ತಗೊಂಡು ಇಳ್ಸಾತಿದ್ದೆ ನೋಡ್ರಿಪ್ಪ. ಅದು ಇಳ್ಸನ ಖರೇನೆ ದೆವ್ವ ಹೋಯ್ತು ನೋಡ್ರಿಪ್ಪ. ಇವ್ರೇ ನೋಡ್ರಿ ಜಾಡು ಮುತ್ಯಾರು. ಫೈನಲಿ ನಮ್ ಜಾಡು ಮುತ್ಯಾರು ಗಾಡಿ ತೊಳಕತ್ತಿದ್ರಿ ಅವರು. ಅದಕ್ಕ ನಾವ್ ಎಲ್ಲಾರು ಕೈ ಕಟ್ಕೊಂಡು ಹನಿಗೆ ಕುಕ್ಮ ಹಚ್ಕೊಳತಿದ್ವಿ ನೋಡ್ರಿಪ್ಪ. ಫೈನಲಿ ಗಾಡಿ ತಗೊಂಬಂದ್ರು, ಗಾಡಿಗೂ ಹಾರ ಹಾಕಾಕತ್ತಿದ್ದೀವಿ. ಫೈನಲಿ ನಮ್ ಜಾಡು ಮುತ್ಯಾರು ಗಾಡಿ ಅರ್ಬಿ ತೆಗೆದು ತೋರ್ಸೇ ಬಿಟ್ರಿ ಇಪ್ಪ. ಬಿಜಾಪುರ ಒಳಗ ಯಾವಾಗ ಮಳಿ ಬರ್ತದ ಗೊತ್ತೇ ಇಲ್ಲ ನೋಡ್ರಿಪ್ಪ. ಗಾಡಿ ತಗೊಂಬಂದಿನಿ, ಮಳಿ ಸ್ಟಾರ್ಟ್ ಆಯ್ತು ನೋಡ್ರಿಪ್ಪ. ಇವತ್ತ ನಮ್ ದೋಸ್ತನ್ ಶೋರೂಮ್ ಬಲ್ಲಿ ನಾಗರಾವ್ ಬಂದಿತ್ರಿ. ಅವ ಹೊಡಿಬೇಕಂತ ಮಾಡಿದ, ಸೊ ನಾ ಹೊಡಿಬೇಡ ನಮ್ ದೋಸ್ತ ಅದನ್ನ ಹಿಡಿತಾನಂತ ಹೇಳಿ ಬಿಡ್ಸಿನ್ರಿ. ಅದಕ್ಕ ನಮ್ ದೋಸ್ತಗ ಕರ್ಸಿದೆ ನೋಡ್ರಿಪ್ಪ. ಯಾವ್ದೇ ಹಾವು ಬರೋಣ ಹೊಡ್ಯಾಕ್ ಹೋಗ್ಬೇಡ್ರಿ, ನಮ್ ದೋಸ್ತಂದು ನಂಬರ್ ಕೊಡ್ತೀನಿ. ಬಿಜಾಪುರ ಒಳಗ ಎಲ್ಲೇ ಇದ್ರು 10 to 15 minutes ಒಳಗ ಬಂದು ಹಿಡ್ಕೊಂಡು ಹೋಗ್ತಾರ. ಡಬ್ಬಿ ಹಿಡಿಯಾಕು ಮೀಟರ್ ಬೇಕ್ರಿ. ಡಬ್ಬಿ ಹಿಡಿದ್ರನೆ ಅಂಜಿಕೆ ಬರಾಕತ್ತಿತ್ರಿ. ನಮ್ ದೋಸ್ತ್ ಹೆಂಗ್ ಹಿಡ್ದಾನು ಯಾರಿಗೂ ಗೊತ್ತು. ಅದಕ್ಕ ಹಿಡ್ಕೊಂಡು ಹೋಗಿ ಸೇಫ್ಲಿ ಬಿಟ್ಟು ಬರ್ತಾರ. ವಿಡಿಯೋ ಇಷ್ಟ ಆದ್ರ ಲೈಕ್ ಮತ್ ಫಾಲೋ ಮಾಡ್ರಿ. ನೆಕ್ಸ್ಟ್ ವಿಡಿಯೋ ಒಳಗ್ ಸಿಗೋಣ. ರಾಧೆ ರಾಧೆ.